ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಯಾಕೆ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇರೋಂಥ ಒಂದು ಪ್ರಶ್ನೆ ಬಂದು PSTR ನೇಮಕಾತಿ ಬಗ್ಗೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ PSTR ನೇಮಕಾತಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಯಾರೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂತ ಬಯಸ್ತಾ ಇದ್ದೀರಾ, D.Ed ಪ್ಲಸ್ PU ಮುಗಿಸ್ಕೊಂಡು ಪೇಪರ್ 1 TET ಎಕ್ಸಾಮ್ ಪಾಸ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ರಿಗೂ ಕೂಡ ಇದೊಂದು ವಿಶೇಷ ಮಾಹಿತಿ. ಹಾಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ನಾವು ಡಿಗ್ರಿ ಮುಗಿಸ್ಕೊಂಡು B.Ed ಮುಗಿಸ್ಕೊಂಡವ್ರು ಕೂಡ TET ಪೇಪರ್ 1 ಬರ್ದಿದ್ದೀವಿ. ನಮ್ಗೇನಾದ್ರೂ ಅವಕಾಶ ಇರುತ್ತಾ ಅನ್ನೋದ್ರ ಬಗ್ಗೆ ನನಗಂತೂ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಸರ್ಕಾರ ಆದೇಶ ನೀಡಿದಾಗ್ಲೇನೆ ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗತ್ತೆ. ಫಸ್ಟ್ ಇದನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ PSTR ಅಂದ್ರೆ ಗೊತ್ತಿರಬೇಕು ಏನು ಅಂತ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಸುಮಾರು 2015ರಲ್ಲಿ ಆದಂತ ನೇಮಕಾತಿ. ಇಲ್ಲಿವರೆಗೂ ಕೂಡ ಈ ನೇಮಕಾತಿ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಸಾಕಷ್ಟು ಟೀಚರ್ಸ್ಗಳು ಅವೈಲಬಿಲಿಟಿ ಇದ್ರು, ಹಾಗಾಗಿ ಮಾಡಿರ್ಲಿಲ್ಲ. ಈಗ ಮಾಡಬೇಕು ಅಂತ ಎಲ್ಲಾ ತಯಾರಿಯನ್ನ ನಡೆಸಿದ್ದಾರೆ. ಸೊ ಏನಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು, ನಾವು ಯಾವ್ಯಾವ ವಿಷಯಗಳನ್ನ ಓದ್ಕೋಬೇಕು, ಎಷ್ಟೆಷ್ಟು ಅಂಕಗಳಿಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ PSTR ಆನ್ಲೈನ್ ತರಗತಿಯನ್ನ ಜಾಯಿನ್ ಆಗಬೇಕು, ಯಾವುದೇ ತೊಂದರೆ ಇಲ್ದಂಗೆ ಈ ವರ್ಷ ನಾನು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಲೇಬೇಕು, ಅಪಾಯಿಂಟ್ ಆಗಲೇಬೇಕು ಅನ್ನೋ ಆಸಕ್ತಿ ಇದೆ ಅನ್ನೋದಾದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳನ್ನ ನೀವು ತೆಗೆದುಕೊಳ್ಬಹುದು. ನಿಮಗೆ ನಾವು ಆನ್ಲೈನ್ ತರಗತಿಗಳ ಮೂಲಕ ಅತ್ಯಂತ ಒಂದು ಏನಂತ ಹೇಳ್ತೀವಿ, ವ್ಯಾಲ್ಯೂಯಬಲ್ ಇರುವಂತ ತರಗತಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಎಲ್ಲಾ ವಿಷಯಗಳು ಕೂಡ ನಿಮ್ಗಿಲ್ಲಿ ನಾವು ಟೀಚ್ ಮಾಡುವಂಥದ್ದು. ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದ್ರೆ 82176704 ಹಾಗೆ 05 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತರಗತಿಗಳು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂದ್ರೆ 30 ಜೂನ್ ರಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ತಾರೀಕಿನ ಒಳಗಾಗಿ ನೀವು ಪೇಮೆಂಟ್ ಮಾಡ್ಕೊಂಡ್ರೆ ಆಫರ್ ಕೂಡ ಇನ್ಕ್ಲೂಡಿಂಗ್ ಆಗುತ್ತೆ. ಸೊ ಏನ್ ಆಫರ್ ಅಂತಂದ್ರೆ ಒಂದಷ್ಟು ನಿಮಗೆ ಫೀಸ್ ನಲ್ಲಿ ತುಂಬಾ ಕನ್ಸೆಷನ್ ಕೊಡ್ತಾ ಇದೀವಿ. ಒಂದು 20 to 30% ನಾವು ಕನ್ಸೆಷನ್ ಅನ್ನ ಕೊಟ್ಟು ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ತಾ ಇದೀವಿ. ಇಂಟ್ರೆಸ್ಟೆಡ್ ಇರುವಂತ ವಿದ್ಯಾರ್ಥಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸರಿ, ಈಗ ನಾವು ಬರೋಣ ನೇಮಕಾತಿ ವಿವರ. ಸೊ ಈ ನೇಮಕಾತಿಯನ್ನ 1 to 5th ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೇಕು ಅಂತ ಹೇಳಿ ನೇಮಕಾತಿಯನ್ನ ಮಾಡ್ಕೊಳ್ಳುವಂಥದ್ದು. 2015ರಲ್ಲಿ ಆಗಿರುವಂತ ನೇಮಕಾತಿ ಪ್ರಕಾರ ನಾನು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಓಕೆ, ಎರಡನೇದು ಬಂದು ಪರೀಕ್ಷೆಯ ಸ್ವರೂಪ ಯಾವ ರೀತಿ ಇರುತ್ತೆ. ಪರೀಕ್ಷೆ ಸ್ವರೂಪ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅನ್ನ ಕೊಟ್ಟಿರ್ಲಿಲ್ಲ ಈ ಹಿಂದೆ. ಈಗಲೂ ಕೂಡ ಐ ಹೋಪ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನೇ ಹಾಕ್ತಾರೆ ಅಂತ ಅನ್ಕೊಂಡಿದೀವಿ. ಆಮೇಲೆ ಇಲ್ಲಿ ನೋ ನೆಗೆಟಿವ್ ಅಂಕಗಳು, ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಸೊ ಓಕೆ, ನೆಗೆಟಿವ್ ಇಲ್ಲ. ನೀವು ಎಷ್ಟು ಮಾರ್ಕ್ಸ್ ತಪ್ಪು ಮಾಡಿದ್ರು ಕೂಡ ಅದು ನಿಮ್ದೇನೆ, ಎಷ್ಟು ಸರಿ ಮಾಡಿದ್ರೆ ಅಷ್ಟು ಅಂಕಗಳು ನಿಮಗೆ ಬರುತ್ತೆ. ಒಟ್ಟಾರೆ ಎಷ್ಟು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ PSTRದು ಅಂದ್ರೆ 150 ಅಂಕಗಳಿಗೆ. PU ನಲ್ಲಿ ನೀವು ಆರ್ಟ್ಸ್ ಮಾಡಿರ್ಲಿ, ಸೈನ್ಸ್ ಮಾಡಿರ್ಲಿ, ಎಲ್ರಿಗೂ ಕೂಡ 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡುವಂಥದ್ದು. ಸರಿನಾ? ಓಕೆ, ಈಗ ವಿಷಯಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಯಾವೆಲ್ಲ ವಿಷಯಗಳು ಇರುತ್ತೆ, ನಾವ್ ಏನನ್ನ ಓದ್ಕೋಬೇಕು ಮೇಡಮ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ. ಬಹಳಷ್ಟು ಹಳೆ ವಿದ್ಯಾರ್ಥಿಗಳಿದ್ದೀರಾ, ಸುಮಾರು ವರ್ಷಗಳಾಗಿರುತ್ತೆ B.Ed ಮುಗಿಸ್ಕೊಂಡು, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಕಷ್ಟ ಇರುತ್ತೆ. ಫಸ್ಟ್ ಇಲ್ಲಿ ಏನಿರುತ್ತೆ ಅಂದ್ರೆ ಕನ್ನಡ ಕಾಮನ್ ಆಗಿ ಎಲ್ಲರೂ ಕೂಡ ಕನ್ನಡ ವಿಷಯವನ್ನ ಬರಿಬೇಕು. ಹಾಗೆ ಇಂಗ್ಲಿಷ್ ಕೂಡ ಕಾಮನ್, ಎಲ್ಲರೂ ಕೂಡ ಇಂಗ್ಲಿಷ್ ಅನ್ನ ಅಟೆಂಡ್ ಮಾಡಲೇಬೇಕು. ಮೂರನೇದಾಗಿ ಸೈಕಾಲಜಿ ಇದೆ, ಸೈಕಾಲಜಿ ಕೂಡ ಕಾಮನ್ ಆಗಿರುತ್ತೆ, ಎಲ್ಲರೂ ಕೂಡ ಬರಿಬೇಕು. ನಾಲ್ಕನೇದಾಗಿ ಜನರಲ್ ನಾಲೆಡ್ಜ್ ಅಥವಾ GK ಅಂತ ಏನ್ ಕರಿತೀವಿ, GK. ಹಾಗೆ ಐದನೇದಾಗಿ EVS. ಸೊ EVS ಅಂತಂದ್ರೆ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಹೇಳಿ. ಇಲ್ಲಿ
ಸೈನ್ಸ್ ಮತ್ತೆ ಸೋಷಲ್ ಎರಡೂ ಕೂಡ ಇನ್ಕ್ಲೂಡಿಂಗ್ ಇರುತ್ತೆ. EVS ಅಂದ ತಕ್ಷಣ ಬರೀ ಸೈನ್ಸ್ ಅಲ್ಲ, ಬರೀ ಸೋಷಲ್ ಅಲ್ಲ, ಸೈನ್ಸು ಪ್ಲಸ್ ಸೋಷಲ್ ಎರಡನ್ನೂ ಕೂಡ ನೀವಿಲ್ಲಿ ಓದ್ಕೊಳ್ಬೇಕು. ಹಾಗೆ 6ನೇದಾಗಿ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಎಷ್ಟಿರುತ್ತೆ? ಮ್ಯಾಥ್ ಇರುತ್ತೆ. 7ನೇದಾಗಿ ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ಸಾಕ್ಷರತೆ ಅಂತ ಏನ್ ಕರಿತೀವಿ ಅದು. ಓಕೆ, ಅರ್ಥ ಆಯ್ತಲ್ಲ? ಇದಿಷ್ಟು ವಿಷಯಗಳನ್ನ ನೀವು ಓದಬೇಕಾಗಿರುವಂತದ್ದು. ಹಾಗಾದ್ರೆ ಎಷ್ಟೆಷ್ಟು ಅಂಕಗಳಿಗಿರುತ್ತೆ? ಕನ್ನಡ ಎಷ್ಟು ಅಂಕಗಳಿಗಿರುತ್ತೆ? ಇಂಗ್ಲಿಷ್ ಎಷ್ಟು ಅಂಕಗಳಿಗಿರುತ್ತೆ? ಸೈಕಾಲಜಿ ಎಷ್ಟು? GK ಎಷ್ಟು? EVS ಮ್ಯಾಥ್ಸ್ ಎಷ್ಟು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಕನ್ನಡ ಬಂದ್ಬಿಟ್ಟು ಸುಮಾರು ಎಷ್ಟು ಅಂಕಗಳಿಗಿರುತ್ತಪ್ಪ ಅಂದ್ರೆ 20 ಅಂಕಗಳಿಗೆ ಕನ್ನಡ ಇರುತ್ತೆ. ಎಷ್ಟು ಅಂಕಗಳಿಗೆ ಕನ್ನಡ? 20 ಮಾರ್ಕ್ಸ್ ಕನ್ನಡ ಇರುತ್ತೆ. ಇನ್ನ ಇಂಗ್ಲಿಷ್ ಬಂದು 25 ಅಂಕಗಳಿಗೆ ಇಂಗ್ಲಿಷ್ ಇದೆ. ಸೈಕಾಲಜಿ ಎಷ್ಟು ಮಾರ್ಕ್ಸ್ ಇರುತ್ತೆ? 25 ಸೈಕಾಲಜಿ ಇರುತ್ತೆ. 25 ಮಾರ್ಕ್ಸ್ ಸೈಕಾಲಜಿ. GK ಬಂದು 15 ಮಾರ್ಕ್ಸ್ ಇರುತ್ತೆ. EVS ಬಂದ್ಬಿಟ್ಟು 20 ಅಂಕಗಳಿಗಿರುತ್ತೆ. ಮ್ಯಾಥ್ಸ್ ಕೂಡ 20 ಅಂಕಗಳು. ಕಂಪ್ಯೂಟರ್ ಮಾತ್ರ 25 ಅಂಕಗಳು. ಹಾಗಾದ್ರೆ ನೀವು ಕೌಂಟ್ ಮಾಡ್ಬೋದು 25 25 25 5 1 5 2 10 5 3 15ಕ್ಕೆ 5 1 ಕ್ಯಾರಿ ಕೊಟ್ವಿ 2 4 6 ಪ್ಲಸ್ 1 7 75. ಆಮೇಲೆ ಇನ್ನ 15 ಎಷ್ಟಾಯ್ತು? 90 ಆಯ್ತು. ಇನ್ಯಾವ್ದು ಉಳ್ಕೊಳ್ತು? 20 20 40 40 ಇದೊಂದು 60 ನೋಡಿ 20 20 20. ಸೊ 0 2 4 6 ಓಕೆ 6 4 10. ಇಲ್ಲೆಷ್ಟು ಉಳಿತು? 5 ಉಳಿತು. ಹಾಗಾದ್ರೆ 15. ಎಷ್ಟು ಮಾರ್ಕ್ಸಿಗಾಯ್ತು? 150 ಮಾರ್ಕ್ಸಿಗೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕೇಳಲಾಗುತ್ತೆ. ಮತ್ತೆ ಇದ್ರಲ್ಲಿ ಏನಾದ್ರೂ ಬದಲಾವಣೆ ಮಾಡಬಹುದಾ? ಸಾಧ್ಯತೆಗಳಿದೆನಾ? ಇರಬಹುದು. ಯಾಕೆಂದ್ರೆ ಸ್ವಲ್ಪ ಮೆಂಟಲ್ ಎಬಿಲಿಟಿನೂ ಕೂಡ ಸೇರಿಸಬಹುದು ಇದ್ರಲ್ಲಿ. ಮತ್ತೆ ಪ್ರಚಲಿತ ಘಟನೆಗಳಲ್ಲೇ GK ಬಂದು ಹೋಗ್ಬಿಡತ್ತೆ. ಕಂಪ್ಯೂಟರ್ ಇದೆ, ಮ್ಯಾಥ್ಸ್ ಇದೆ, ಸೋಷಲ್ ಇದೆ, ಸೈನ್ಸ್ ಇದೆ, ಕನ್ನಡ, ಇಂಗ್ಲಿಷು, ಸೈಕಾಲಜಿ ಎಲ್ಲವೂ ಕೂಡ ಯಾವುದನ್ನು ತೆಗಿಲ್ಲ. ಇವೆಲ್ಲ ಕಂಪಲ್ಸರಿ ಪೇಪರ್ಗಳು ನಿಮಗೆ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಇನ್ನೇನು ಎಕ್ಸ್ಟ್ರಾ ಸೇರಿಸಬಹುದು ಅಂತಂದ್ರೆ ಮೆಂಟಲ್ ಎಬಿಲಿಟಿ ಟಾಪಿಕ್ ಅನ್ನ ಸೇರಿಸಬಹುದು. ಓಕೆ, ಮೆಂಟಲ್ ಎಬಿಲಿಟಿ ಇದನ್ನ ನಿಮಗೆ ಸೇರಿಸುವಂತ ಸಾಧ್ಯತೆ ಇರುತ್ತೆ. ಅದಲ್ದಂಗೆ ನಿಮ್ಮ ವಿಷಯಗಳ ಆಧಾರಿತ, ಫಾರ್ ಎಕ್ಸಾಂಪಲ್ ನೀವು D.Ed ಅಲ್ಲಿ ಇಂಗ್ಲಿಷು ಪ್ಲಸ್ ಸೋಷಲ್ ಮಾಡಿದೀರಾ ಅಥವಾ ಇಂಗ್ಲಿಷು ಪ್ಲಸ್ ಸೈನ್ಸ್ ಮಾಡಿದೀರಾ ಅಂದ್ರೆ ನೀವು ಇಂಗ್ಲಿಷ್ ಟೀಚರ್ ಆಗ್ಲಿಕ್ಕೆ ಬೇಕಾಗಿರುವಂತ ಪೇಪರ್ ಸಬ್ಜೆಕ್ಟ್ ಅನ್ನ ಸಪರೇಟ್ ಆಗಿ ಕೂಡ ಕೊಡ್ಬೋದು, ಅಥವಾ ಸೈನ್ಸ್ ಟೀಚರ್ಗೆ ಸಪರೇಟ್ ಪೇಪರ್ನ ಕೂಡ ಕೊಡಬಹುದು. ಬಟ್ ಅದನ್ನ ನಮ್ಗಿನ್ನು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವ್ರು ಬಿಟ್ಟೇ ಇಲ್ಲ, ಇಲಾಖೆಯವ್ರು ಬಿಡ್ಲಾರ್ದಂಗೆ ನಾವು ಮಾತಾಡೋದು ತಪ್ಪಾಗತ್ತೆ. ಸೊ ಹಾಗಾಗಿ 2015ರ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಕಾರ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಈ ಕನ್ನಡ, ಇಂಗ್ಲಿಷು, ಸೈಕಾಲಜಿ ಇವೆಲ್ಲ ಹೆಂಗ್ ಓದ್ಬೇಕು, ಯಾವ್ಯಾವ ಪುಸ್ತಕಗಳು ನಮ್ಗೆ ಬೇಕಾಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕನ್ನಡ ನಿಮಗೆ ಏನ್ ಕೇಳ್ತಾರೆ? ಗ್ರಾಮರು ವಿತ್ ಸಾಹಿತ್ಯ. ಅರ್ಥ ಮಾಡ್ಕೊಳ್ಳಿ, ವ್ಯಾಕರಣ ಇರುತ್ತೆ ಮತ್ತೆ ಸಾಹಿತ್ಯ ಇರುತ್ತೆ. ಮೇಡಮ್ ಇದಕ್ಕೆ ನಾವ್ ಏನ್ ಓದ್ಕೋಬೇಕು, ಯಾವ ಪುಸ್ತಕವನ್ನ ಓದ್ಕೊಳ್ಬೇಕು ಅನ್ನೋದಾದ್ರೆ ನೋಡಿ, ಸಾಹಿತ್ಯ ಅಂತಂದ್ರೆ ಇಲ್ಲಿ ಕೆಲವೊಂದು ಕವನ ಸಂಕಲನಗಳು, ಸಾಹಿತ್ಯಿಕ ಅಂಶಗಳು, ಕೃತಿಗಳು ಕೊಟ್ಟಿರ್ತಾರೆ, ಲೇಖಕರ ಬಗ್ಗೆ ಕೊಟ್ಟಿರ್ತಾರೆ, ವಾಕ್ಯಗಳನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ಏನೆಲ್ಲ ಓದಬೇಕಪ್ಪ ಇದಕ್ಕೆ ಅಂದ್ರೆ ನೀವು 8th ಇಂದ ಹಿಡ್ಕೊಂಡು 10th ವರೆಗೂ ಇರುವಂತ ಕನ್ನಡ ಪುಸ್ತಕಗಳ ಜೊತೆಗೆ 1 2 3 4 5 6 7 ಇಲ್ಲಿ ಈ ಪುಸ್ತಕಗಳು ಒಟ್ಟಾರೆ 1 to 10th ನೋಡಿ, 1 to 10th ಕನ್ನಡ ವ್ಯಾಕರಣ ಪ್ಲಸ್ ಅದ್ರಲ್ಲಿ ಬರುವಂತ ಸಾಹಿತ್ಯಗಳನ್ನ ಓದ್ಕೊಂಡ್ರೆ ಸಾಕು. ಕನ್ನಡ ನಮ್ಮ ಕರ್ನಾಟಕ ಪಬ್ಲಿಕೇಶನ್ ಪುಸ್ತಕಗಳನ್ನ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಇದೆಲ್ಲಾ ತೊಂದರೆ ಆಗುತ್ತೆ ಮೇಡಮ್, ನಮಗೆ ಬುಕ್ಗಳನ್ನ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ನೀವು ನಮ್ಮ ತರಗತಿಯನ್ನ ಜಾಯಿನ್ ಆಗ್ಬೋದು. ನಾನು ಈಗಾಗ್ಲೇ ಹೇಳಿದೀನಿ ಆನ್ಲೈನ್ ತರಗತಿಯನ್ನ ಹೇಗೆಲ್ಲ ಜಾಯಿನ್ ಆಗ್ಬೇಕು ಅಂತ. ಇಂಟ್ರೆಸ್ಟೆಡ್ ಇರುವಂತ ವಿದ್ಯಾರ್ಥಿಗಳು 8217670405 ಯಾವುದೇ ಪುಸ್ತಕಗಳನ್ನ ಕೊಂಡ್ಕೊಳ್ಳುವಂತ ಅವಶ್ಯಕತೆ ಬೀಳೋದೇ ಇಲ್ಲ. ಆಫರ್ ಅಲ್ಲಿ ನಾವು ನಿಮಗೆ ಕೊಡ್ತಾ ಇರುವಂತದ್ದು 6361153623 ನಂಬರ್ನ ಕೂಡ ನೀವು ಆನ್ಲೈನ್ ಕ್ಲಾಸಸ್ಗೆ
ಜಾಯಿನ್ ಆಗ್ಲಿಕ್ಕೆ ತಗೋಬಹುದು. ಎವ್ರಿ ಡೇ 5 ತಾಸಿಂದು ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ನೋಟಿಫಿಕೇಶನ್ ಆದ್ಮೇಲೆ 1 ತಿಂಗಳು ಲೈವ್ ಇರುತ್ತೆ. 3 ತಿಂಗಳು ನಿಮಗೆ ಸತತವಾಗಿ ತರಗತಿಗಳನ್ನ ತೆಗೆದುಕೊಳ್ಳುವಂಥದ್ದು. ಇದು PSTR 4th ಬ್ಯಾಚ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ಇರುವಂತ ವಿದ್ಯಾರ್ಥಿಗಳು 30 ಜೂನ್ ಒಳಗೇನೆ ಜಾಯಿನ್ ಆಗ್ಬೇಕು. ಓಕೆ, ಎಸ್, ಕನ್ನಡದ ಬಗ್ಗೆ ಗೊತ್ತಾಯ್ತು. ಮೇಡಮ್ ಇಂಗ್ಲಿಷ್ ಅಲ್ಲಿ ಏನ್ ಕೇಳ್ತಾರೆ? ಇಂಗ್ಲಿಷ್ 25 ಮಾರ್ಕ್ಸಿಗಿದೆ. ಸೊ ಇಂಗ್ಲಿಷು ಪ್ಯೂರ್ಲಿ ಗ್ರಾಮರ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಗ್ರಾಮರ್ ಇರುತ್ತೆ, ಆಮೇಲೆ ಪ್ಯಾಸೇಜ್ ಅನ್ನ ಕೊಟ್ಬಿಟ್ಟು ಅದ್ರ ಮೇಲೆ ನಿಮಗೆ ಉತ್ತರಗಳನ್ನ ಬರೀರಿ, ಕ್ವಶನ್ಸ್ ಕೇಳಿ ಉತ್ತರಗಳನ್ನ ಬರೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಯಾವ ಪುಸ್ತಕ ಓದ್ಕೊಳ್ಬೇಕು ಮೇಡಮ್ ಅಂತಂದ್ರೆ, ಇದಕ್ಕೂ ಕೂಡ 1 to 10th ನಮ್ಮ ಕರ್ನಾಟಕ ಪಬ್ಲಿಕೇಶನ್ಸ್ ಬುಕ್ಸ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಿಂಟ್ ಮಾಡಿ ಮಕ್ಕಳಿಗೆ ಏನ್ ಕೊಡ್ತಾರೆ, ಸರ್ಕಾರಿ ಶಾಲೆ ಮಕ್ಕಳಿಗೆ, ಆ ಪುಸ್ತಕಗಳ ಹಿಂದೆ ಬರುವಂತ ಗ್ರಾಮರ್ನ ಓದ್ಕೊಂಡ್ರೆ ಸಾಕು. ಇಲ್ಲ ಮೇಡಮ್ ನಮ್ಗೆ ಇಂಗ್ಲಿಷ್ ಗ್ರಾಮರ್ಗೆ ಒಂದು ಸೆಪರೇಟ್ ಬುಕ್ಸ್ ಹೇಳಿ ಅಂತಂದ್ರೆ, JD ಕೃಷ್ಣಮೂರ್ತಿ ಅವರ ಇಂಗ್ಲಿಷ್ ಗ್ರಾಮರ್ ಅಂದ್ರೆ ಕಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್ ಬುಕ್ ಅಂತ ಹೇಳಿ JD ಕೃಷ್ಣಮೂರ್ತಿ ಅವರ ಪುಸ್ತಕ ಸಿಗುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಆನ್ಲೈನ್ ಅಲ್ಲೂ ಸಿಗುತ್ತೆ, ವಿತ್ ನಿಮ್ಗೆ ಆಫ್ಲೈನ್ ಅಲ್ಲೂ ಕೂಡ ತಗೊಳ್ಬಹುದು. ಸರಿನಾ? ಇಂಗ್ಲಿಷ್ ಇಲ್ಲಿಗೆ ಕವರ್ ಮಾಡ್ಕೊಳ್ಬಹುದು. 2 ಸಬ್ಜೆಕ್ಟ್ ಆಯ್ತು. ಇನ್ನ ಸೈಕಾಲಜಿ ಅಂತ ಬಂದಾಗ ನೀವೆಲ್ಲರೂ TET ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, HSTR ಬೇರೆ ಬೇರೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ, ವಾಮದೇವಪ್ಪ ಅವರ ಪುಸ್ತಕವನ್ನ ಓದ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಆದ್ರೆ SK ಮಂಗಳ್ ಅವರ ಪುಸ್ತಕವನ್ನ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ GK ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್, ಯಾವ ತರ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನಿಮಗೆ ಯಾವುದೇ GK ಪುಸ್ತಕಗಳು ಸಿಕ್ಕರೆ ಅದನ್ನ ತಪ್ಪಲಾರ್ದಂಗೆ ನೀವು ಸ್ಟಡಿ ಮಾಡ್ಕೊಳ್ಳಿ. GKಗೆ ಇಂಥ ಪುಸ್ತಕ ಅಂತ ನಾನು ರೆಫರ್ ಮಾಡಲ್ಲ. ಸೊ ನಿಮಗೆ ಯಾವ್ದು ಇದೆ ನಿಮ್ಮ ಹತ್ರ ಅದನ್ನೆಲ್ಲ ಸ್ಟಡಿ ಮಾಡ್ಕೊಳ್ರಿ. ಜೊತೆಗೆ ಸದ್ಯಕ್ಕೆ ಬಂದಂತ ಗವರ್ನಮೆಂಟ್ ಯಾವ್ದೆಲ್ಲ ಪ್ರೋಗ್ರಾಮ್ಸ್ ಇದೆ ಅದೆಲ್ಲದ್ರ ಬಗ್ಗೆನೂ ನೀವು ಅಪ್ಡೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ EVS ಬರುತ್ತೆ. EVS ಅಥವಾ ಸೈನ್ಸ್ ಮತ್ತೆ ಸೋಷಿಯಲ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 1 to 10th ವರ್ಗೂ ಕೂಡ 1 to 10th ಸೋಷಿಯಲ್ ಸೈನ್ಸ್ ವಿತ್ ಸೈನ್ಸ್ ಎರಡನ್ನೂ ಕೂಡ ಓದ್ಕೋಬೇಕು. ಸೈನ್ಸ್ ಪುಸ್ತಕಗಳನ್ನ ಕೂಡ ಓದ್ಕೋಬೇಕು, ಜೊತೆಗೆ ಸೋಷಿಯಲ್ ಸೈನ್ಸ್ ಪುಸ್ತಕವನ್ನ ಓದ್ಕೋಬೇಕು. ನಿಮಗೆ 5ನೇ ತರಗತಿವರೆಗೂ EVS ಅಂತ ಬರುತ್ತೆ. 6ನೇ ತರಗತಿಯಿಂದ ಏನಾಗುತ್ತೆ, ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್ ಅಂತ ಹೇಳಿ ಡಿವೈಡ್ ಆಗುತ್ತೆ. ಎರಡನ್ನೂ ಓದ್ಕೊಳ್ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, EVS ಅಂದ್ರೆ ಬರೀ ಸೈನ್ಸ್ ಅಲ್ಲ, ಬರೀ ಸೋಷಿಯಲ್ ಅಲ್ಲ, ಎರಡರ ಮಿಶ್ರಣ ಇರುತ್ತೆ. ಸೊ ಇದನ್ನ ಯಾವ ಪುಸ್ತಕ ಓದ್ಕೋಬೇಕು ಅಂದ್ರೆ ನಮ್ಮ ಗವರ್ನಮೆಂಟ್ ಪುಸ್ತಕಗಳನ್ನ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಮ್ಯಾಥ್ಸ್ ಕೂಡ ಅಷ್ಟೇ, 1 to 10th ವರ್ಗೂ ಕೂಡ ನೀವು ಮ್ಯಾಥ್ಸ್ ಪುಸ್ತಕಗಳನ್ನ ಸ್ಟಡಿ ಮಾಡಬೇಕು. ಅರ್ಥ ಆಯ್ತಾ? ಮತ್ತ ಆ ಕಡೆ ಈ ಕಡೆ ಯಾವ್ದೋ ಒಂದು ಪಬ್ಲಿಕೇಶನ್ಸ್ ತಗೊಂಡು ಅದ್ರಲ್ಲಿ ಸಿಕ್ಕಾಕೊಳಕ್ ಹೋಗ್ಬೇಡಿ. ಗವರ್ನಮೆಂಟ್ ಅಥೆಂಟಿಕ್ ಆಗಿರುವಂತ ನಮ್ಮ ಒಂದು ಸರ್ಕಾರದಿಂದ ಪ್ರಿಂಟ್ ಆಗಿರುವಂತ ಪುಸ್ತಕಗಳನ್ನ ಸ್ಟಡಿ ಮಾಡ್ರಿ. ಇಲ್ಲಾಂದ್ರೆ NCERT ಪುಸ್ತಕಗಳು ಸಿಗುತ್ತೆ ನಿಮ್ಗೆ, ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ, NCERT ಸೊಲ್ಯೂಷನ್ಸ್ ಅಂತ ಹೇಳಿ. ಆ NCERT ಸೊಲ್ಯೂಷನ್ಸ್ ಗಳನ್ನಾದ್ರೂ ನೀವು ಓದ್ಕೊಳ್ಬಹುದು. ಕಂಪ್ಯೂಟರ್ ಕೂಡ ಗವರ್ನಮೆಂಟ್ ಇಂದ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಬುಲ್ಬುಲೆ ಸರ್ ಅವ್ರದ್ದಿದೆ. ನಿಮಗೆ ಯಾರ್ದು ಕಂಪ್ಯೂಟರ್ ಸರಿ ಅಂತ ಅನ್ಸುತ್ತಾ ತಗೊಳ್ಳಿ. ಆಕ್ಚುಲಿ ಕಂಪ್ಯೂಟರ್ ಅಂತಂದ ಸ್ವಲ್ಪ ನಿಮಗೆ ಬೇಸಿಕ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಪ್ಟಾಪ್ ಅಲ್ಲಿ ಕೈಯಾಡ್ಬೇಕು, ಕಂಪ್ಯೂಟರ್ ಅಲ್ಲಿ ಏನೇನೆಲ್ಲ ಕೀವರ್ಡ್ಸ್ ಇದೆ, ಸೊ ಶಾರ್ಟ್ ಕೀಸ್ ಯಾವ್ಯಾವ ಇದಾವೆ, ಬ್ಯಾಕ್ ಸ್ಪೇಸ್ ಹಿಂಗ್ ಹೋಗೋದು, ಎಂಟರ್ ಹೆಂಗ್ ಹೊಡೆಯೋದು, ಪಾಸಿಂಗ್ ಹೆಂಗ್ ಕೊಡೋದು, ಶಿಫ್ಟ್ ಹೆಂಗ್ ಕೊಡೋದು, ಈ ತರ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೊಳ್ರಿ. MS ವರ್ಡ್ಸ್ ಬಗ್ಗೆ, ಆಮೇಲೆ ಮೈಕ್ರೋಸಾಫ್ಟ್ ಎಡ್ಜ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇತ್ತು ಅಂತಂದ್ರೆ ಈಸಿಯಾಗಿ ನೀವು ಇದನ್ನ ಕವರ್ ಮಾಡ್ಕೊಳ್ಬಹುದು. ಸರಿನಾ? ಎವ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದಾಯ್ತು. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟು, ಯಾಕೆಂದ್ರೆ ಇದನ್ನ ಕೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ಏನೂ ಮಾಡಕ್ಕಾಗಲ್ಲ. ಇಲ್ಲಿ ವಿಷಯಗಳಾಯ್ತು, ಓದಬೇಕಾದಂತ ಪುಸ್ತಕಗಳಾಯ್ತು, ಪರೀಕ್ಷಾ ಸ್ವರೂಪ ಆಯ್ತು, ನೇಮಕಾತಿ ವಿವರದ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ. ಇನ್ನ ವೇಳಾಪಟ್ಟಿ. ಸೊ ವೇಳಾಪಟ್ಟಿ ಅಂದ್ರೆ ಟೈಮ್ ಟೇಬಲ್. ಜಾಬಿಗೆ ಹೋಗ್ತಾ ಇದ್ದೀರಾ ಅಥವಾ ಮನೆಗಿದ್ದೀರಾ ಅಂತಂದ್ರೆ ನಿಮಗೆ ತಕ್ಕಂತೆ ನೀವೊಂದು ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಕೊಳ್ರಿ. ಯಾರು ಎಷ್ಟು ಗಂಟೆಗೆ ಹೇಳ್ತೀರಾ, ಎಷ್ಟು ಗಂಟೆಗೆ ನನಗೆ ಟೈಮ್ ಸಿಗುತ್ತೆ, ನಾವು ಯಾವ್ಯಾವ ನಡುವೆ ಟೈಮ್ ಮಾಡ್ಕೊಳ್ಬೇಕು, ಬರೀ ಕೆಲ್ಸಗಳನ್ನೇ ಮಾಡ್ತಾ ಇರೋದಲ್ಲ. ಇನ್ ದ ಮಿಡಲ್ ಅಲ್ಲಿ ನೀವು 1 hour ಟೈಮ್ ಕೊಟ್ಟು ಸ್ಟಡೀಸ್ ಮಾಡಿದ್ರೆ ಆದಷ್ಟು ಬೇಗ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಸುಮಾರು ಜನ ಕ್ವಶನ್ಸ್ ಅನ್ನ ಕೇಳ್ತಿರ್ತೀರಾ. ಆಕ್ಚುಲಿ
ಒಳ ಮೀಸಲಾತಿ ವರದಿ ಬರೋವರೆಗೂ ಕೂಡ ನಿಮ್ಗೆ ಎಕ್ಸಾಮು ಕಂಡಕ್ಟ್ ಮಾಡಲ್ಲ. ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂದ್ರೆ ಎಷ್ಟು ದಿನ ಬೇಕು ಅಂದ್ರೆ ಸುಮಾರು ತಿಂಗಳುಗಳು ಬೇಕಾಗತ್ತೆ. 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಥವಾ 6 ತಿಂಗಳಾಗ್ಬೋದು. ಅಲ್ಲಿವರೆಗೂ ಕೂಡ ನಿಮ್ಗೆ ಸಮಯ ಸಿಗುತ್ತೆ. ಒಂದು ನೀಟಾಗಿ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಂಡು ಸಬ್ಜೆಕ್ಟ್ ವೈಸ್ ನೀವೇನ್ ಮಾಡ್ತಾ ಹೋಗಿ ಸ್ಟಡಿ ಮಾಡ್ತಾ ಹೋಗಿ. ಎವ್ರಿ ಸಬ್ಜೆಕ್ಟಿಗೆ ನೀವು ಒಂದೊಂದು ತಾಸು ಟೈಮ್ ಅನ್ನ ಕೊಟ್ರೆ ಆರಾಮಾಗಿ ನೀವು ಈ ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡ್ಬೋದು. ನಂಗೆ ತುಂಬಾ ದಿನ ಆಗೋಗಿದೆ, ಗ್ರಿಪ್ ಸಿಗಲ್ಲ ನನಗೆ, ಹೆಂಗ್ ಸ್ಟಡಿ ಮಾಡ್ಬೇಕು, ಯಾವ ತರ ನಾನು ಅಲ್ಲಿ ಓದಬೇಕು ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಏನು ಫಸ್ಟ್ ನೀವು ಕುತ್ಕೊಳ್ರಿ ಸ್ಟಡಿ ಮಾಡೋದಕ್ಕೆ. ಯಾವ್ದೋ ಒಂದು ಕನ್ನಡ ಪುಸ್ತಕ ತಗೊಂಡ್ರಾ, ನೀಟಾಗಿ ಓದ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಏನ್ ಮಾಡ್ತೀರಾ, ಬರೀ ಓದ್ಕೊಳ್ಳಿ ಅಂದ್ರೆ ಬುಕ್ಸ್ ತಗೊಂಡ್ ಹಂಗೆ ಕುತ್ಕೊಂಡು ಓದ್ಕೊಂಡ್ ಕೂಡ್ತೀರಾ. ಹಂಗ್ ಮಾಡ್ಬಾರ್ದು. ಪಾಯಿಂಟ್ ನೋಟ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಜೆರಾಕ್ಸ್ ತೆಕ್ಕೊಂಡೆ ಅದರಿಂದ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ನೋಟ್ಸ್ ಗಳ ಮೇಕಿಂಗು ಮಾಡ್ಲೇಬೇಕು. ಕೂತಿದ್ದು ನೀವು ನೋಟ್ಸ್ ಗಳನ್ನ ಬರಿಬೇಕಾಗತ್ತೆ. ಸೊ ಈ ರೀತಿ ಟೈಮ್ ಟೇಬಲ್ ನಿಮ್ಗೆ ಅನುಕೂಲ ಆದಂಗೆ ಟೈಮ್ ಟೇಬಲ್ ನ ಹಾಕೊಳ್ಳಿ. ಇನ್ನು ಬದಲಾವಣೆಗಳು, ಎಕ್ಸಾಮ್ ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಚೇಂಜಸ್ ಆಗುತ್ತೆ. ಯಾಕೆ ಅಂತಂದ್ರೆ ಪಠ್ಯಕ್ರಮ ಸ್ವಲ್ಪ ಬದಲಾವಣೆ ಆಗುತ್ತೆ. ಬದಲಾವಣೆ ಅಂತಂದ್ರೆ ಸದ್ಯಕ್ಕೆ ಏನ್ 2025-26 ಪಠ್ಯಕ್ರಮ ಇದೆ ಅದೇ ಪಠ್ಯಕ್ರಮವನ್ನ ಕೊಡ್ತಾರೆ. ಈಗಿರಂತ ಹೊಸ ಪುಸ್ತಕಗಳನ್ನ ನೀವೆಲ್ರೂ ಸ್ಟಡಿ ಮಾಡ್ತಾ ಹೋಗ್ರಿ, ಸರಿನಾ? ಇನ್ನೇನು ಚೇಂಜಸ್ ಆಗಲ್ಲ. ಸೇರ್ಸಿದ್ರೆ ಒಂದು ಮೆಂಟಲ್ ಎಬಿಲಿಟಿ ಸೇರಿಸಬಹುದು, ಅಥವಾ ನಿಮ್ಮ ಸಬ್ಜೆಕ್ಟ್ ವೈಸ್ ಅವರು ಡಿವೈಡ್ ಮಾಡ್ಬೋದು. ಕ್ವಾಲಿಫಿಕೇಶನ್ಸ್ ಬಗ್ಗೆ ನಾನು ಹೇಳಿದೀನಿ. ಡಿ.ಎಡ್, PUC ಪ್ಲಸ್ TT ಪೇಪರ್ 1 ಕಂಪಲ್ಸರಿ ಆಗಿರ್ಬೇಕು ಅಂತ. BA B.Ed ಆದವರು, BSc B.Ed ಆದವರು, ಮೇಡಮ್ ನಾವು ಕೂಡ TT ಪೇಪರ್ 1 ಮುಗಿಸಿದೀವಿ, ನಾವೇನ್ ಮಾಡ್ಬೇಕು? ಅದನ್ನ ಸರ್ಕಾರಕ್ಕೆ ನೀವು ಕೇಳ್ಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ಅದಕ್ಕೆ ಬಂದಿಲ್ಲ. ಚಾನ್ಸ್ ಕೊಟ್ರು ಅಂದ್ರೆ ನೀವು ಕೂಡ ಬರಿಬಹುದು. ಈಗ ಕನ್ಫರ್ಮ್ ಆಗಿ ಬರುವಂತದ್ದು PUC ಪ್ಲಸ್ D.Ed ಪೇಪರ್ 1 TET ನೀವೇನಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಬಹಳಷ್ಟು ಲಾಸ್ ಅನುಭವಿಸ್ಬೇಕಾಗತ್ತೆ. ಪೇಪರ್ 1 TET ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಚೇಂಜಸ್ ಆಯ್ತು ಅಂದ್ರೆ ಹಿಂಗೇನಾದ್ರೂ ಒಂದ್ಸಲ ಬದಲಾವಣೆ ಮಾಡ್ತಾರೆ. ಇನ್ನ HKಗೆ ಅಷ್ಟೇ ತಗೊಳ್ತಾರಾ ಅಥವಾ ನಾನ್ HKಗೂ ತಗೊಳ್ತಾರ? ಎಲ್ರಿಗೂ ಕೂಡ ಆಲ್ ಓವರ್ ಕರ್ನಾಟಕಕ್ಕೋಸ್ಕರ ಎಕ್ಸಾಮ್ ಅನ್ನ ಮಾಡೋದು. ಅದರಲ್ಲಿ HK ವಿಭಾಗಕ್ಕೆ ಜಾಸ್ತಿ ಪೋಸ್ಟ್ ಗಳನ್ನ ಇಡ್ತಾರೆ. ಪೋಸ್ಟ್ ಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ ಪೋಸ್ಟ್ ಇರುತ್ತೆ ನಾನ್ HKಗೆ ಅಷ್ಟೇ. ಅಷ್ಟು ಬಿಟ್ರೆ ಅಲ್ಲಿ ತಗೊಳ್ತಾರ, ಇಲ್ಲಿ ಎಲ್ಲಾ ಕಡೆನೂ ತಗೊಳ್ಳೇಬೇಕು. ಎಲ್ಲಾ ಕಡೆನೂ ಕೂಡ ಟೀಚರ್ಸ್ ಎಕ್ವಿಪ್ಮೆಂಟ್ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಎಲ್ಲಾ ಕಡೆನೂ ಕೂಡ ಗಮನ ಹರಿಸ್ತಾರೆ. ಆ ಗಮನ ಹರಿಸ್ಬೇಕು ಅಂದ್ರೆ ನಾವು ರೆಡಿ ಇರಬೇಕು, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಎಕ್ಸಾಮ್ ನಾಳೆ ಅಂತಂದಾಗ ಇವತ್ತು ಕುತ್ಕೊಂಡು ಓದಿದ್ರೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಓಕೆ, ಇವತ್ತಿನ ತರಗತಿಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಆನ್ಲೈನ್ ತರಗತಿಗಳ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇಂಟ್ರೆಸ್ಟೆಡ್ ಇರೋಂಥ ವಿದ್ಯಾರ್ಥಿಗಳು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದ್ಸಲ ನಂಬರ್ ಹೇಳ್ತಾ ಇದ್ದೀನಿ, 82176704 ಹಾಗೆ 05 ನಂಬರ್ ಇದೆ. ಇನ್ನ 6361153623 ನಂಬರ್ ಕೂಡ ಇದೆ. ಇಂಟ್ರೆಸ್ಟೆಡ್ ಇರುವಂತ ವಿದ್ಯಾರ್ಥಿಗಳು 30ನೇ ತಾರೀಕಿನ ಒಳಗಾಗಿ ನೀವು ಪೇ ಮಾಡ್ಕೊಂಡು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಓಕೆ, ಹಾಗೇನೆ ನಿಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಬಿಡಿಸ್ತಾ ಹೋಗ್ತೀನಿ ನಾನು. ಯಾವಾಗ ಬಿಡಿಸ್ತೀರಾ ಮೇಡಮ್ ಅಂತಂದ್ರೆ, ಈ ವಿಡಿಯೋ ಪ್ರತಿಯೊಬ್ರು ನೋಡಿ ಲೈಕ್ ಮಾಡಿ ಮೇಡಮ್ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನು ನಿಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ತಾ ಹೋಗ್ತೀನಿ. ಕೊನೆ ತನಕ ಯಾರು ನೋಡಿದಿರೋ ವಿಡಿಯೋನ ತಮ್ಗೆಲ್ರಿಗೂ ಧನ್ಯವಾದಗಳು. ಮುಂದೆ ನಾನು ಬಿಡಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.